ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಏನು ಹೇಳ್ತಾ ಇದ್ದೀರಾ? ನಮ್ಮ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಪುಟ್ಟಕ್ಕ ಅವರು ಯಾವುದೇ ಫೋರ್ಜರಿ ಮಾಡಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ನೀವು ನೋಡಿ. ಓಕೆ ಸರ್. ಸರ್ ಅವರು ಫೋರ್ಜರಿ ಮಾಡಿನೇ ಟೆಂಡರ್ ತಗೊಂಡಿರೋದು. ಆಫೀಸರ್ ನಾನಾ ನೀವಾ? ಹೌದು, ಈ ವಿಷಯದಲ್ಲಿ ನಿಮಗೂ ಇದಕ್ಕೂ ಏನು ಸಂಬಂಧ? ಹಾಂ, ಜಾಸ್ತಿ ಮಾತಾಡಿದ್ರೆ ನಿಮ್ಮಲ್ಲಿ ಆ್ಯಕ್ಷನ್ ತಗೋತೀನಿ ಅಷ್ಟೇ. ನಮ್ಮ ಆಫೀಸರ್ಸ್ ನಿಮ್ಮನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ತುಂಬ ಭಯಪಟ್ರಾಮ. ನೀವು ಬರಲಿಲ್ಲ ಅಂದಿದ್ರೆ ನಾವು ಸಾನೇ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಿದ್ವಿ ಸಾಹೇಬ್ರೆ. ಯಾವ ಥರ ಬಂದು ಆ ರಾಕ್ಷಸಿ ರಾಧನ್ ಕೈಯಿಂದ ನಮ್ಮ ಪುಟ್ಟಕ್ಕನ ಕಾಪಾಡ್ಬಿಟ್ಟೆ ಸಾಹೇಬ್ರೆ. ನಮ್ಮ ಪುಟ್ಟಬ್ಬ ಯಾವತ್ತೂ ಯಾವ ತಪ್ಪು ಮಾಡೋಳಲ್ಲ. ಆ ರಾಧಾ ಸುಮ್ಕೆ ಹೊಟ್ಟೆಯವರಿಗೆ ಏನೋ ಹೇಳೋಳೆ. ನಿಮ್ಮಂಥ ಎಫಿಷಿಯೆಂಟ್ ಆಫೀಸರ್ಸ್ ಇರೋದ್ರಿಂದಾನೇ ನ್ಯಾಯವಂತರಿಗೆ ಅನ್ಯಾಯ ಆಗ್ತಿಲ್ಲ. ನಿಮ್ಮಿಂದ ನಮ್ಗೆ ಶಾನ ಉಪಕಾರ ಆಯಿತು. ಅಯ್ಯೋ, ಉಪಕಾರ ಮಾಡಿದ್ದು ನಾನಲ್ಲ, ನೀವು. ಅಮ್ಮ, ನನಗೆ ಆಶೀರ್ವಾದ ಮಾಡಿ ಅಮ್ಮ. ಅಯ್ಯ ಅಯ್ಯ ಅಯ್ಯ, ದೊಡ್ಡ ಆಫೀಸರು ನೀವು, ನನ್ನ ಕಾಲಿಗೆ ಯಾಕೆ ಬೀಳ್ತೀರಿ? ಅಲ್ಲ, ನನ್ನ ಹುದ್ದೆಯಲ್ಲಿ ನಾನು ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಆದರೆ ನೀವು ಅನ್ನ ಹಾಕಿ ಮಾನವೀಯತೆನ ಮೆರೆಯೋದ್ರಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದೀರಾ. ನೀವು ಯೋನಿ ಹೇಳ್ತಿದ್ರಿ ಸಾಹೇಬ್ರೆ. ನನ್ನನ್ನು ಯಾವತ್ತೂ ಸಾಹೇಬರಂತ ಕರಿಬೇಡಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಗೊತ್ತಾಗ್ಲಿಲ್ಲ. ಸರಿಯಾಗಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಅದೇ ಇಡ್ಲಿ, ಚಟ್ನಿ, ₹1. ಲೇ ಮಗ, ಗಬ ಗಬ ಅಂತ ತಿನ್ನಬಾರ್ದು, ಮೆತ್ತಗೆ ತಿನ್ನು. ತುಂಬ ಖುಷಿ ಆಗ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಆಯ್ತಾಯ್ತು, ಬೇಕಾರೆ ಇದನ್ನೆಲ್ಲನೂ ತಿನ್ನು. ಆದರೆ ನಿಧಾನಕ್ಕೆ ತಿನ್ನು, ಇಲ್ಲಾಂದರೆ ಗಂಟ್ಲಾಗ ಸಿಕ್ಕೊಂಬಿಡ್ತದೆ. ಹೊಟ್ಟೆ ತುಂಬತೆ? ಇದೆಲ್ಲ ನೀವೇ ಮಾಡಿದ್ದಾ? ಯಾಕೆ, ಸಂದಾಕಿಲ್ವೇ? ತುಂಬ ಚೆನ್ನಾಗಿ ಮಾಡ್ತೀರಾ. ನನಗೆ ನಮ್ಮ ಅಮ್ಮನ ಕೈ ರುಚಿ ನೆನ್ಪು ಬಂದ್ಬಿಡ್ತು. ಸರಿ, ನಾನಿನ್ನು ಬರ್ತೀನಿ. ಏ ಪುಟ, 3 ಜನ ತಿಂದು ಒಬ್ಬನೇ ತಿಂದಿದ್ಯಾ? ಪುಟಕ್ಕೊಂದು ಕಾಸು ಕೊಟ್ಟೋಗೋ. ದುಡ್ಡು ಕೊಡ್ಬೇಕಾ? ಇಲ್ಲ, ಪುಕ್ಸಟೆ ಬರುತ್ತಾ ಇದು? ಏನು ಧರ್ಮಛತ್ರನಾ? ನನ್ನ ಹತ್ರ ದುಡ್ಡಿಲ್ಲ. ಹಿಟ್ರಬ್ಲಾ? ಬೇಡ ಬೇಡ, ಅದೆಲ್ಲ ಏನು ಬೇಡ. ನೀನು ನೋಡಿರೆ ನಮ್ಮವ್ರನ್ನ ಕಂಡಂಗೆ ಕಾಣಕ್ಕಿಲ್ಲ. ಯಾವರು? ಇಲ್ಲಿ ಯಾಕೆ ಬಂದಿದ್ಯಾ? ನಮ್ಮೂರು ಶಿವಮೊಗ್ಗ. ನನಗೆ ಓದೋಕ್ಕಂದ್ರೆ ತುಂಬ ಆಸೆ. ಆದರೆ ನಮ್ಮಪ್ಪ ನನ್ನ ಕೂಲಿ ಕೆಲಸಕ್ಕೆ ಹಾಕ್ಬಿಟ್ರು.
ಟೌನಲ್ಲಿ ನಮ್ಮ ಅತ್ತೆ ಮನೆ ಇದೆ. ಅವರು ಓದಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಊರು ಬಿಟ್ಟು ಓಡ್ ಬಂದ್ಬಿಟ್ಟೆ. ಇಟ್ಟು ಸಣ್ಣ ವಯಸ್ಸಿಗೆ ಹೋದ ಛಲ ಇಟ್ಕೊಂಡಿದ್ಯಲ್ಲ, ಅದೇ ನಂಗೆ ಸಂತೋಷ. ತುಂಬ ಹೊಟ್ಟೆ ಹಸು ಆಗ್ತಿತ್ತು, ಇಲ್ಲಿ ಬಂದು ತಿನ್ಬಿಟ್ಟೆ. ನನ್ನ ಕ್ಷಮಿಸಿ. ದೊಡ್ಡವನಾದ್ಮೇಲೆ ನಿಮ್ಮ ದುಡ್ಡು ನಾನು ತೀರಿಸ್ತೀನಿ. ನೀನು ಸಂದಾಗಿ ಓದು, ದೊಡ್ಡ ಆಫೀಸರ್ ಆಗು, ಆಟೆ ಸಾಕು. ಬತ್ತಿಂದಡಿ. ತಕ ನಡ್ಕೊಂಡು ಹೋಗ್ಬೇಡ, ಬಸ್ನಾಗ ಹೋಗು. ನಿಮ್ಮ ಅತ್ತೆ ಮನೆ ಸೇರ್ಕ, ಅಲ್ಲಿ ಸಂದಾಗಿ ಓದಿ ದೊಡ್ಡ ಆಫೀಸರ್ ಆಗು. ಆಶೀರ್ವಾದ ಮಾಡಿ ಅಮ್ಮ. ಸರಿ, ಬರ್ಲಾ? ನೀವು ಅವತ್ತು ಹೇಳಿದ್ರಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗು ಅಂತ. ಈಗ ನೋಡಿ, ನಿಮ್ಮ ಮುಂದೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿಂತ್ಕೊಂಡಿದ್ದೀನಿ. ಸಂತೋಷ ಕಣಪ್ಪ, ಶಾನ ಸಂತೋಷ ಆಯಿತು. ಚಿಕ್ಕ ಹುಡುಗನ ಪಡ್ಕೊಂಡಿದ್ದು ಉಪಕಾರನ ಇಲ್ಲಿ ಗಂಟ ಮರೀದೆ ನೆನಪಿಟ್ಕೊಂಡಿದ್ಯಲ್ಲ, ನೀನು ಶಾನ ದೊಡ್ಡ ವ್ಯಕ್ತಿ ಕಣಪ್ಪ. ಅಯ್ಯಯ್ಯೋ, ನೀವು ದೊಡ್ಡ ವ್ಯಕ್ತಿ ಅಮ್ಮ, ನಾನಲ್ಲ. ತೊಗುರಿ ಇಲ್ಲದೆ ಹೋದ್ರೂ ಹಸುವನ್ನು ಒಂದೇ ಒಂದು ಕಾರಣಕ್ಕೆ ಅವತ್ತಿಗೂ ನನಗೆ ಅನ್ನ ಹಾಕಿದ್ರಿ, ಅದು ದುಡ್ಡಿಸ್ಕೊಳ್ದೆ. ನೀವು ದೊಡ್ಡ ವ್ಯಕ್ತಿ ಅಮ್ಮ. ನಮ್ಮ ಪುಟ್ಟವ ಇಲ್ಲಿ ಗಂಟ ಸಾವಿರಾರು ಜನಕ್ಕೆ ಊಟ ಹಾಕೋರೆ, ಆದರೆ ನಿಮ್ಮ ಥರ ನೆನ್ಪಿಟ್ಕೊಂಡಿರೋದು ಸಾನೆ ಕಮ್ಮಿ ಜನ. ನನ್ನಂಥವನಿಗೆ ಅನ್ನ ಹಾಕಿದ್ದೀರಾ ಅಂದರೆ, ಇನ್ನು ನೀವು ವ್ಯಾಪಾರಕ್ಕೆ ಮೋಸ ಮಾಡ್ತೀರಾ ಅಂದರೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ಸುಳ್ಳು ಹೇಳಿ ನಿಮ್ಮನ್ನ ಕಾಪಾಡಿದೆ. ಹಾಗಾದ್ರೆ ಟೆಂಡರ್ ವಿಷಯದಲ್ಲಿ ಫೋರ್ಜರಿ ಆಗಿರೋದು ನಿಜನಾ ಸರ್? ಹೌದು. ಆ್ಯಕ್ಚುಲಿ 2 ಮೆಸ್ನು ಕಂಬೈನ್ ಮಾಡಿ ಇನ್ಕಮ್ನ ಜಾಸ್ತಿ ತೋರಿಸಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಾನೂನು ವಿರುದ್ಧ. ಆದರೆ ಪುಟ್ಟಕ್ಕ ನಿಲ್ಲಿರೋಣ ನನ್ನ ಮೇಲೆ ಇರೋದ್ರಿಂದ ಆ ತಾಯಿನ ನನಗೆ ಅರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಇದನ್ನ ನೀವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಮಗಳು ಟೆಂಡರ್ ಪಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ಈ ಥರ ಮಾಡಿರಬಹುದಾ ಅಂತ ಅನಿಸುತ್ತೆ.